ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂಡಿಗೋ ವಿಮಾನ ಹಾರಾಟ ರದ್ದು ರಾದ್ಧಾಂತ ದೇಶದಲ್ಲಿ ಮುಂದುವರಿತಾ ಇದೆ. ಇವತ್ತು ಕೂಡ ಹಲವು ಕಡೆಗಳಲ್ಲಿ ಪ್ರಯಾಣಿಕರು ಸರಿಯಾದ ಸಮಯಕ್ಕೆ ವಿಮಾನ ಸಿಗದೇನೆ ಪರದಾಟವನ್ನು ನಡೆಸಿದ್ದಾರೆ. ಇವತ್ತು ಡೇ 6 ಪರಿಸ್ಥಿತಿ ಹಾಗೇ ಇದೆ. ಬೆಂಗಳೂರಿನಿಂದ ಇವತ್ತು 61 ವಿಮಾನಗಳ ಹಾರಾಟ ರದ್ದಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದಲೂ ಕೂಡ ನಿರ್ಗಮಿಸಬೇಕಾದಂತಹ ವಿಮಾನಗಳಿವು. ರದ್ದಾದ ವಿಮಾನಗಳ ಪ್ರಯಾಣಕ್ಕೆ ಬಾರದಂತೆ ಏರ್ಲೈನ್ಸ್ ಸಂದೇಶವನ್ನು ರವಾನಿಸಿರುವಂತಹದ್ದು. ದೆಹಲಿ, ಹೈದರಾಬಾದ್, ಇಂದೋರ್, ರಾಯ್ಪುರ್, ಕೋಲ್ಕತ್ತಾ, ಮಂಗಳೂರು, ಕೊಚ್ಚಿ, ಶ್ರೀನಗರ, ಭೋಪಾಲ್ಗೆ ಹಾರಬೇಕಾದಂತಹ ವಿಮಾನಗಳು ಕ್ಯಾನ್ಸಲ್ ಆಗಿದ್ದಾವೆ. ವಿಮಾನಗಳ ರದ್ದು ಮಾಹಿತಿಯ ಬೆನ್ನಲ್ಲೇ ಪ್ರಯಾಣಿಕರ ಸಂಖ್ಯೆ ಕೂಡ ವಿರಳವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 6ನೇ ದಿನ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರೋದಕ್ಕೆ ಇನ್ನೂ 8 ರಿಂದ 10 ದಿನಗಳು ಬೇಕು ಅಂಥೇಳಿ ಇಂಡಿಗೋ CEO ಹೇಳಿದ್ದಾರೆ. ಹಾಗಾಗಿ ಸಿಬ್ಬಂದಿಗಳು ಅಲರ್ಟ್ ಆಗಿದ್ದಾರೆ. ಯಾವ್ಯಾವ ವಿಮಾನ ಕ್ಯಾನ್ಸಲ್ ಆಗುತ್ತೋ ಮುಂಗಡವಾಗಿ ಟಿಕೆಟನ್ನು ಕಾಯ್ದಿರಿಸೋರಿಗೆ ಮೆಸೇಜ್ ಪಾಸ್ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇವತ್ತು ಜನಜಂಗುಳಿ ಸ್ವಲ್ಪ ತಗ್ಗಿದೆ, ಕಡಿಮೆ ಆಗಿದೆ. ಬಟ್ ಎಲ್ಲ ವಿಮಾನಗಳು ಕೂಡ ಟೇಕ್ ಆಫ್ ಆಗಬೇಕು, ಹಾರಾಟವನ್ನು ನಡೆಸಬೇಕು ಅಂದರೆ ಇನ್ನೂ 1 ರಿಂದ 2 ವಾರಗಳ ಕಾಲ ಸಮಯ ಹಿಡಿಯುತ್ತೆ ಅಂಥೇಳಿ ಇಂಡಿಗೋ ಸಂಸ್ಥೆಗೆ ಮಾಹಿತಿಯನ್ನು ಕೊಟ್ಟಿದೆ. ಹಾಗಾಗಿ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಬಹಳಷ್ಟು ವ್ಯತ್ಯಯ ಆಗಿದೆ. 6ನೇ ದಿನ ಇವತ್ತು ಕಾಲಿಟ್ಟಿದೆ. 6ನೇ ದಿನವೂ ಕೂಡ ಸಮಸ್ಯೆಗಳ ಸರಮಾಲೆ ಮುಂದುವರಿತಾ ಇದೆ. ಇವತ್ತು ಟ್ರಾವೆಲ್ ಏಜೆಂಟ್ ಒಬ್ಬರು ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ. ಏನೆಲ್ಲ ಸಮಸ್ಯೆಗಳಾಗ್ತಿದೆ ಸರ್? ಇದು ಸಮಸ್ಯೆ 1 ದಿನ 6 ದಿನ ಆಯಿತು, ಈಗಲೂ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಸರ್? ನಾವು ಇದು ಅಂದ್ಕೊಂಡಿದ್ರಿ ಬಹುಶಃ 1 ದಿನ ಇಲ್ಲ 2 ದಿನದಲ್ಲಿ ಈ ಥರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ. ನಾವು ಟ್ರಾವೆಲ್ ಏಜೆಂಟು ನಾವು ಫ್ಲೈಟ್ನೇ ನಂಬ್ಕೊಂಡು ಬರೀ ಫ್ಲೈಟ್ ಪ್ಯಾಕೇಜಸ್ಸೇ ನಾವು ಮಾಡೋದು. ನಾವು ಫ್ಲೈಟ್ನೇ ನಂಬ್ಕೊಂಡು ಪ್ಯಾಕೇಜಸ್ ಮಾಡ್ತಾ ಇರ್ತೀವಿ. ಈ ಥರ 1 ದಿನ 2 ದಿನ ನಮ್ಗೆ ತೊಂದರೆ ಬಂದರೆ ಫೇಸ್ ಮಾಡ್ಬೋದು. ಕಂಟಿನ್ಯೂ 5 to 6 ಡೇಸ್ ಬಂದಾಗ ನಾವು ತುಂಬ ದಿನ ಅಡ್ವಾನ್ಸಾಗಿ ಟಿಕೆಟ್ಸ್ನ ಬ್ಲಾಕ್ ಮಾಡ್ಕೊಂಡಿರ್ತೀವಿ. ಅಡ್ವಾನ್ಸ್ನಾಗಿ ಟಿಕೆಟ್ ಬ್ಲಾಕ್ ಮಾಡ್ಕೊಂಡಿರುವಾಗ ಕಸ್ಟಮರ್ಸ್ಗೂ ನಾವು ಅಡ್ವಾನ್ಸಾಗಿ ಸೇಲ್ ಮಾಡಿರುವಾಗ ಈ ಥರ ತೊಂದರೆ ಬಂದುಬಿಟ್ರೆ ನಾವು ರಾತ್ರಿಯಾಗಲೂ ನಿದ್ದೆ ಕೆಟ್ಟು ಕಸ್ಟಮರ್ ಹಿಂದೆನೂ ಇದ್ದೀವಿ, ಏರ್ಲೈನ್ಸ್ ಹಿಂದೆನೂ ಇದ್ದೀವಿ, ತುಂಬ ತೊಂದರೆ ಪಡ್ತಾ ಇದ್ದೀವಿ. ಟ್ರಾವೆಲ್ ಏಜೆಂಟ್ ನಾನೇ ಅಲ್ಲ, ಬೆಂಗಳೂರು ಉದ್ದಕ್ಕೂ ದೇಶ ಉದ್ದಕ್ಕೂ ಟ್ರಾವೆಲ್ ಏಜೆಂಟ್ಸ್ ಯಾರು ಈ ಥರ ಗ್ರೂಪ್ ಟಿಕೆಟ್ ಮಾಡಿ ಗ್ರೂಪ್ ಟಿಕೆಟಲ್ಲಿ ಟ್ರಾವೆಲ್ ಮಾಡಿಸ್ತಾರೋ ಎಲ್ರಿಗೂ ತೊಂದರೆ ಆಗ್ತಾಯಿದೆ ಸರ್. ತುಂಬ ಅಂದರೆ ತುಂಬ ತೊಂದರೆ. ಈಗ ಪೇರೆಂಟ್ಸ್ ಕಳಿಸ್ಬಿಟ್ಟಿರ್ತಾರೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ. ಈಗ ನಾನು ಇಂಪಾಲ್ಗೆ ಹೋಗ್ಬೇಕಾಗಿತ್ತು, ಇಂಪಾಲ್ನಲ್ಲಿ ಗಾಡಿ ಸಿಗ್ತಾಯಿಲ್ಲ. ಈಗ ಕಲ್ಕತ್ತಾವರೆಗೂ ನಂಗೆ ಕೊಡ್ತಾ ಇದ್ದಾರೆ, ಅದು 10 ಗಂಟೆಗೆ, ರಾತ್ರಿ 10 ಗಂಟೆಗೆ. ಇವಾಗ ಏನು ಮಾಡಬೇಕು ನೋಡಿ, ನಾವು ಡಿಪೆಂಡ್ನವರು ಎಷ್ಟು ಗಂಟೆಗೆ ಹೋಗಿ ಮುಟ್ಬೇಕು ಇವಾಗ? ಏನು ಕೊಟ್ಟಿದ್ರಿ ಸರ್? ನಾವು ಇದೇ ಇಂಡಿಗೋ ಒಳಗೆ ಕೊಟ್ಟಿರೋದು. ನಾನು ಡಿಫೆನ್ಸ್ನಲ್ಲಿ ಇರೋದು. ಹಾಂ, ಯಾವಾಗ ಬುಕ್ ಮಾಡಿದ್ರಿ ಸರ್? ನಾನು ಮಾಡಿ ಇವಾಗ 20 ದಿವಸ ಆಯಿತು. ಹಾಂ, 20 ದಿವಸ ಆಯಿತು ಮಾಡಿ. ನಾವು 1 ಮಂತ್ ಬಿಫೋರೇ ಬುಕ್ ಮಾಡಿದ್ವಿ ಫ್ಲೈಟು. ಮಗು ಇರೋದ್ರಿಂದ ಯಾವಾಗ ಫ್ಲೈಟ್ ಸಿಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ, ಯಾವಾಗ ಫ್ಲೈಟ್ ಬರುತ್ತೆ ಅನ್ನೋದು ಡೌಟ್ ಇದೆ. ಈಗ ಲಗೇಜು ಎಲ್ಲ ತಂದು ಆ್ಯಕ್ಚುಲಿ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ನಾವು ಬರೋದೇ ಇಲ್ಲ. ಇನ್ಫಾರ್ಮು ಇಲ್ಲ, ಏರ್ಪೋರ್ಟಿಗೆ ಬಂದಮೇಲೆ ಹೇಳಿದ್ರೆ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸಲ್ಲಿ ಇದೀವಿಲ್ಲ. 11:20 ಅಂತಿದೆ. ಬಟ್ ಇನ್ನು ಡೈರೆಕ್ಟ್ ಫ್ಲೈಟ್, ಇಂಡಿಗೋ ಡೈರೆಕ್ಟ್ ಫ್ಲೈಟ್ ಅದೊಂದೇ ಇರೋದು. ಇನ್ನೆಲ್ಲ ಲೇಓವರ್ಸ್ ಇದೆ. ಮಗು ನಿಕ್ಕೊಂಡು ಲೇಓವರ್ ಆಗಲ್ಲ ಅಂತ ನಾವು ಡೈರೆಕ್ಟ್ ಫ್ಲೈಟ್ ಬುಕ್ ಮಾಡಿದ್ವಿ. ಬಟ್ ನೋ, ನನ್ನ ಹಸ್ಬೆಂಡ್ ಚೆಕ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿ ಟ್ಯಾಕ್ಸಿನೂ ಇಟ್ಕೊಳ್ಳೋಂಗಿಲ್ಲ, ನಮ್ಮ ಕಾರ್ ಬಂದಿದೆ, ಇಲ್ಲಿ ಅದನ್ನು ಇಟ್ಕೊಳ್ಳೋಂಗಿಲ್ಲ, ಅದಕ್ಕೂ ಫೈನ್ ಅಂತ ಹೇಳ್ತಿದ್ದಾರೆ, 300 ರೂಪೀಸ್. ಹಾಂ, ಇಲ್ಲಿ ವೆಯ್ಟಿಂಗು ಏನು ಮಾಡಬೇಕು ಮಗುನ ಇಟ್ಕೊಂಡು ಅದು ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನ್ ಅಲ್ಲ, ಬರೋದಾ ಬೇಡವಾ ಅನ್ನೋದೇ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ. ಅದು ಕ್ಯಾನ್ಸಲ್ ಮಾಡೋಣ ಅಂದರೆ ದುಡ್ಡು ಹೋಗುತ್ತೆ. ನಾವು 1 ಮಂತ್ ಬಿಫೋರೇ ಬುಕ್ ಮಾಡಿದ್ವಿ ಫ್ಲೈಟು.